ನಮಸ್ಕಾರ ರೀ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಣೆಯಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಇವತ್ತು ಗಣಪತಿ ಕೂಡಿಸಿ 5ನೇ ದಿನ. ಸೊ ನಾವು ಆಫೀಸ್ನಲ್ಲಿ ಕೂಡಿಸಿದ ಗಣಪತಿಗೆ ವಿಸರ್ಜನೆ ಮಾಡ್ತೀವಿ. ತುಂಬಾ ಮಳೆ ಬರ್ತಾ ಇದೆ. ನೋಡಬೇಕು ನಾವು ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ. ಇಬ್ಬರು ಮಕ್ಕಳು ಕರ್ಕೊಂಡು ಹೋಗೋದು ತುಂಬಾ ಡಿಫಿಕಲ್ಟು. ಹಾಗಾಗಿ ನೋಡ್ತೀನಿ. ಬೆಳಗ್ಗೆಯಿಂದ ಹೀಗೆ ಮಳೆ ಬರ್ತಾಯಿದೆ, ರಾತ್ರಿಯಿಂದ ಹಿಡಿದು ಬೆಳಗ್ಗೆ ತನಕ ಹೀಗೆ ಬರ್ತಾಯಿದೆ. ಸೊ ಹಾಗಾಗಿ ನಿಲ್ಲುವುದು ಡೌಟೇ ಇದೆ. ನಿಂತಂದರೆ ಹೋಗ್ತೀವಿ, ಇಲ್ಲಾಂದರೆ ಪ್ರಸಾದ ಮಾಡಿ ಶೀರಾ ಮಾಡ್ತೀನಿ, ಮಾಡಿ ನನ್ನ ಹಸ್ಬೆಂಡ್ ಕೈಯಾಗೆ ಕೊಡ್ತೀನಿ. ಅಲ್ಲೇ ಆಫೀಸ್ನಾಗ ಎಲ್ಲರೂ ಸೇರಿ ವಿಸರ್ಜನೆ ಮಾಡ್ತಾರೆ. ಇವಾಗ ಮಕ್ಕಳು ಮಕ್ಕೊಂಡಿದ್ರು, ಇವಾಗ ಜಸ್ಟ್ ಎದ್ದರು. ಸೊ ಅವರಿಗೆ ತಿನ್ನೋಕ್ಕೆ ಏನಾದರೂ ಮಾಡಬೇಕು. ಅದಕ್ಕಾಗಿ ಪಾಪ್ಕಾರ್ನ್ ತಂದಿದ್ನಲ್ಲ ಡಿಮಾಲ್ಟ್ನಲ್ಲಿ, ಅದು ಹಾಗೆ ಇತ್ತು. ಸೊ ಅದನ್ನು ಪಾಪ್ಕಾರ್ನ್ ಮಾಡ್ತೀನಿ ಅಂತೇಳಿ ಮಾಡಿಕೊಡ್ತಾಯಿದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲೇ ಆಗಿಬಿಡುತ್ತೆ, ರೆಡಿಮೇಡ್ ಇರುತ್ತೆ. ಜಸ್ಟ್ ಕುಕ್ಕರ್ನಲ್ಲಿ ಹಾಕಿ ಬಿಟ್ಟರೆ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಅದೀಗ ಇಬ್ಬರಿಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ತಿಂದರೆ ಅಂದರೆ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಯಾರಿಗೆ ಬೇಕು? ಯಾರಿಗೆ ಬೇಕು? ಶಂಚುಗೆ, ಸಮುಗೆ. ಏನಂತಾರಮ್ಮ ಇದಕ್ಕೆ? ಪಾಪ್ಕಾರ್ನ್. ಏನಂತಾರೆ ಹೇಳು? ಏನಪ್ಪ? ಪಾಪ್ಕಾರ್ನ್. ಅನ್ನ 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 ಪಾಪ್ಕಾರ್ನ್. ನೀ ಹೇಳಮ್ಮ, ಏನಂತಾರೆ ಅದಕ್ಕೆ? ಪಾಪ್ಕಾರ್ನ್. ಪಪ್ಪ ಪಾಪ್ಕಾರ್ನ್. ಕಾರ್ನ್ ಅನ್ನು ಕಾರ್ನ್. ಮಾಮ ಅಪ್ಪು, ಹೊರಗೆ ಮಳೆ ಬರತ್ತಿತ್ತೇನೋ? ಮಳೆ ಬರತ್ತಿತ್ತಾ? ಎಲ್ಲಿಗೆ ಹೋಗೋಣ? ಸುಯ್ಯ. ಮತ್ತು ಮಳೆ ಬರತ್ತಲ್ಲ ಅಪ್ಪು, ಮತ್ತು ಮಳೆ ಬಂದೆಲ್ಲ ಹಸಿ ಆಗ್ತಿತ್ತಲ್ಲ, ಅಲ್ಲಿ ಹಸಿ ಆಗ್ತಿತ್ತಲ್ಲ, ಮತ್ತು ಹೆಂಗೆ ಹೋಗ್ತಿ? ಮತ್ತು ಮಳೆ ಬಂದರೆ ಹೊರಗೆ ಹೋಗಿ ಬರ್ತಿತ್ತಾ? ಇಲ್ಲ. ಹಾಂ, ಎಲ್ಲಿಗೆ ಹೋಗ್ತಿ? ಸದ್ಯ ಹೋಗ್ತೀಯಾ? ಹೋಗೋಣ, ತಿಂದು ಖಾಲಿ ಮಾಡ್ರಿ ಹೋಗೋಣ. ಹಾಂ, ಮಳೆ ಹೋಗ್ಲಾ? ಹೋಗ್ತಿತ್ತು ಮಳೆ ಹೋಗಲ್ಲ. ಮತ್ತು ಏನೇನು ಹಾಡು ಆಡ್ರಿ ನೋಡೋಣ. ಇಬ್ಬರು ಹೆಂಗೆ ಆಡ್ತೀರಾ? ಮತ್ತೆ ಹಾಡ ಬರ್ತದಪ್ಪ ನಿಮಗೆ? ABCD. ಮತ್ತೆ ಯಾವ್ದು ಬರುತ್ತಾ? ಸಂಚು, ನಿನಗೆ ಯಾವ ಹಾಡ ಬರ್ತೈತಿ? ಅದು ಬಿಟ್ಟು ಮತ್ತೆ ಯಾವ್ದು ಬರ್ತೈತಿ ಹೇಳಬೇಕು. ಯಾರಿಗೆ ಬರ್ತೈತಿ? ಜಾನಿ ಜಾನಿ. ಹೇಳಿ ಜಾನಿ ಜಾನಿ ಅಂತ ಹೇಳ. ಸಮ್ಮು ಅದೇ ಆತ ನೆಕ್ಸ್ಟ್ ಮುಂದಿಂದು. ಹೇಳ್ರಿ, ಯಾರು ಹೇಳ್ತೀರಿ? ಜಾನಿ ಜಾನಿ ಹೇಳ್ರಿ ಫಸ್ಟ. ಸಂಚು ನೀ ಹೇಳಪ್ಪ ಜಾನಿ ಜಾನಿ ಅನ್ನ. ಬೇಡ, ಮತ್ತೆ ಯಾವ್ದು ಬೇಕು? ಯಾವ್ದು? ಮತ್ತೆ ಯಾವ್ದು ಬೇಕು? ಮತ್ತೆ ನೀ ಹೇಳ ಸಂಚು. Telling lies. Open your mouth.
ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಲು ಸಕ್ಕರೆ, ಒಂದು ಬಟ್ಲು ರವೆ, ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸು. ಇಲ್ಲಿ ಶಿರಾ ಮಾಡ್ತಾಯಿದ್ದೀನಿ. ಗಣಪತಿಗೆ ಶಿರಾ ಪ್ರಸಾದ ಅಂದರೆ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ಒಂದಿಷ್ಟು ವಿಚಾರಗಳು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಪಪ್ಪ ಡ್ಯೂಟಿ ಮಾಡ್ತಿರುವಾಗ ಕ್ಯಾಂಪ್ದಾಗಿದ್ದೀವಿ. ಕ್ಯಾಂಪ್ ಅಂದರೆ ಹೇಗಿರುತ್ತೆ ಅಂದರೆ ಅಲ್ಲಿ ಆಫೀಸು ಮನೆಗಳೆಲ್ಲ ಸಮೀಪ ಇರುತ್ತೆ, ದೂರ ಇರೋದಿಲ್ಲ. ಅಲ್ಲಿ ಆಫೀಸ್ನಲ್ಲಿ ಗಣಪತಿ ಕೂಡಿಸ್ತಿದ್ರು 5 ದಿನ. ಹಾಗಾಗಿ ನಮ್ಗೆ ತುಂಬಾ ಖುಷಿ. ಸೊ ಬೆಳಗ್ಗೆ ಬೇಗ ಜಲ್ದಿ ಸ್ನಾನ ಮಾಡಿ ಆಫೀಸ್ಗೆ ಹೋಗ್ತಿದ್ದೀವಿ. ಆಫೀಸ್ನಾಗ ಪೂಜೆ ಮುಗಿಸ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಿದ್ದೀವಿ. ಸೊ ಆಫೀಸ್ಗೆ ನಾವು ಇಷ್ಟು ಜಲ್ದಿ ಹೋಗಿ ಕೂಡ್ತಿದ್ದೀವಿ ಅಂದರೆ ಪೂಜೆನೇ ಸ್ಟಾರ್ಟ್ ಆಗ್ತಿರಲಿಲ್ಲ. ಅಷ್ಟು ಬೇಗ ದಿನ ಸ್ನಾನ ಜಲ್ದಿ ಮಾಡಲಿಲ್ಲ ಅಂದರೆ ಆವಾಗೆ 5 ಡೇಸ್ ಫುಲ್ ಜಲ್ದಿ ಸ್ನಾನ ಮಾಡಿ ಹೋಗಿ ಆಫೀಸ್ನಲ್ಲಿ ಹೋಗಿ ಪೂಜೆಗಂತ ಕೂಡ್ತಿದ್ದೀವಿ. ಅಲ್ಲಿ ಎದಕ್ಕೆ ಹೋಗ್ತಿದ್ದೀವಿ ಅಂದರೆ ಅದೊಂದೇನೋ ಗಣಪತಿ ನೋಡೋದಕ್ಕೆ ಒಂದು ಚಂದ. ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಿದ್ರು, ಅದುವೇ ಶಿರಾ ಎಷ್ಟು ಟೇಸ್ಟ್ ಇರ್ತಿತ್ತು ಅಂದರೆ ಇವಾಗಾದರೂ ಆ ಟೇಸ್ಟ್ ನಮಗೆ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅದು ಮೆಮೊರೀಸ್, ಗೋಲ್ಡನ್ ಮೆಮೊರೀಸ್. ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ಒಂದು ಗೋಲ್ಡನ್ ಮೆಮೊರೀಸ್ ಅಂತ ಅರ್ಥ. ಸೂಪರಾಗಿರುತ್ತೆ. ಆ ದಿನಗಳು ನೆನಪು ಮಾಡಿಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಸೊ ಬನ್ನಿ, ಇಲ್ಲಿ ನಮ್ಮದು ಶಿರಾ ರೆಡಿ ಆಯಿತು. ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಕರೆದು ಶಿರಕ್ಕೆ ಹಾಕ್ಬಿಡ್ತೀನಿ. ಇಲ್ಲಿ ಮಳೆ ತುಂಬಾ ಬರ್ತಾಯಿದೆ, ಹಾಗಾಗಿ ಗಣಪತಿಗೆ ವಿಸರ್ಜನೆಗೆ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಆದರೂ ಹೋಗಬೇಕಂತ ಮನಸ್ಸಿದೆ. ಸೊ ಅದಕ್ಕೆ ಮಕ್ಕಳಿಗೆ ರೆಡಿ ಮಾಡಿ ಇಲ್ಲೇ ಸೊಸೈಟಿ ಗಣಪತಿಗೆ ಹೋಗಿ ಬಂದರೆ ಆಯ್ತಂತೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ ನಿಮಗೂ ಹೇಗಿದೆ ಗಣಪತಿ, ರಂಗೋಲಿ ಹೇಗೆ ಹಾಕಿದ್ದಾರೆ ಅಂತ ನೋಡಿ.